ನಮಸ್ಕಾರ ವೀಕ್ಷಕರೇ, ನಮ್ಮ ಪಯಣದ ಪುಟಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಭಾಳ ವಿಭಿನ್ನವಾದ ಎಪಿಸೋಡ್ ಮತ್ತು ಭಾಳ ವಿಶೇಷವಾದ ಎಪಿಸೋಡ್. ಏನಕ್ಕೆ ಅಂತಂದರೆ, ಚರ್ಚೆ ರೂಪದ ಎಪಿಸೋಡ್ ಮಾಡ್ತಾ ಇರೋದು ಮೊದಲನೇ ಸತಿ. ಮತ್ತೊಂದು ಕಾರಣ, ಇವತ್ತು ನಾನು ಮಾಡ್ತಾ ಇರೋದು ನನ್ನ ಬಾಲ್ಯದ ಸ್ನೇಹಿತ ಮತ್ತು ಇವತ್ತು ನನ್ನ ಸಹೋದ್ಯೋಗಿ ಕೂಡ. ನಾವು ಸ್ಕೂಲ್ನಲ್ಲೇ ಮೊದಲನೇ ತರಗತಿಯಿಂದ 10ನೇ ತರಗತಿ ತನಕ ಒಟ್ಟಿಗೆ ಓದಿದ್ವಿ. ಇವಾಗ ಕಳೆದ 6 ವರ್ಷಗಳಿಂದ ಒಟ್ಟಿಗೆ ಕೆಲಸನೂ ಮಾಡ್ತಿದ್ವಿ. ಇವತ್ತು ನಾವಿಬ್ಬರು ಮಾತಾಡ್ತಿರೋದು ಏನು ಅಂತಂದರೆ, ಆಸ್ತಿಕರು ಮತ್ತು ನಾಸ್ತಿಕರು, ಅಂದರೆ ಏಥಿಯಸ್ ಆ್ಯಂಡ್ ಥಿಯಸ್, ದೇವರಲ್ಲೇ ನಂಬದೇ ಇರೋರು ಮತ್ತು ದೇವರಲ್ಲಿ ನಂಬೋರು. ಇದ್ರ ಬಗ್ಗೆ ನಾನೊಬ್ಬ ಆಸ್ತಿಕ, ನನ್ನ ಸ್ನೇಹಿತ ಇಲ್ಲಿ ಅವನೊಬ್ಬ ನಾಸ್ತಿಕ. ಯಾರ್ದೋ ಒಬ್ರದ್ದು ತಪ್ಪು, ಇನ್ಯಾರ್ದೋ ಸರಿ ಅಂತ ಹೇಳಲಿಕ್ಕೆ ಬರ್ತಿಲ್ಲ. ಆದರೆ ನಾವು ನಮ್ಮ ಒಪಿನಿಯನ್ಗಳು, ನಮ್ಮ ನಂಬಿಕೆಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇಲ್ಲಿ. ನನ್ನ ಸ್ನೇಹಿತ ಅವನು ಯಾತಕ್ಕಾಗಿ ಅವನೊಬ್ಬ ನಾಸ್ತಿಕ, ಅಂದರೆ ದೇವರಲ್ಲಿ ಅವನು ಏನಕ್ಕೆ ನಂಬಲ್ಲ ಅಂತ ಹೇಳಿ ಅವನಿವಾಗ ಅವನ ದೃಷ್ಟಿನ ಹೇಳ್ತಾನೆ. ನಿನ್ನ ಅನಿಸಿಕೆ ಏನಿದ್ರ ಬಗ್ಗೆ? ನಮಸ್ಕಾರ ವೀಕ್ಷಕರೇ. ಸೊ ನಂದು ಮೊದಲನೆಯ ಪಾಯಿಂಟ್, ನಾನು ದೇವರಲ್ಲಿ ಫಸ್ಟ್ ಆಫ್ ಆಲ್ ಏನಕ್ಕೆ ನಂಬಲ್ಲ ಅಂದರೆ, ನಾನು ಇವತ್ತವರೆಗೂ ನೋಡಿಲ್ಲ. ನಾನು ನೋಡದೇ ಇರೋದ್ರಲ್ಲಿ ನಾನು ನಂಬೋ ಮನುಷ್ಯ ಅಲ್ಲ. ಮತ್ತು ನಾನು ಟಚ್ ಆ್ಯಂಡ್ ಫೀಲ್ ಅಂತಾರಲ್ಲ, ಸ್ಪರ್ಶ ಮತ್ತು ಅನುಭವ, ಇದರಲ್ಲಿ ಜಾಸ್ತಿ ನಂಬೋನು. ಸೊ ನನಗೆ ಎರಡೂ ಆಗಿಲ್ಲ. ನಾನು ನೋಡೂ ಇಲ್ಲ, ಮುಟ್ಟೂ ಇಲ್ಲ, ಪ್ಲಸ್ ಅನುಭವಿಸಿಲ್ಲ ದೇವರನ್ನೋ ಕಾನ್ಸೆಪ್ಟಲ್ಲಿ. ಸೊ ಈ ಒಂದು ಕಾರಣಕ್ಕಾಗಿ ನಾನು ದಿಸ್ ದ ಮೇನ್ ರೀಸನ್ ವೈ ನಾನು ನಂಬಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವಾಗ ನಾನೊಬ್ಬ ಆಸ್ತಿಕನಾಗಿ ನಾನು ಹೇಳೋದು ಒಂದೇ, ನಾವು ಗಾಳಿನೂ ನೋಡಿಲ್ಲ. ಹಾಗನ್ ಮಾತ್ರ ನಾನು ಗಾಳಿನಲ್ಲ ನಂಬಲ್ಲ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇಸ್ ಇಂಪಾರ್ಟೆಂಟ್. ನಮ್ಮ ದೇಹಕ್ಕೆ ಆಕ್ಸಿಜನ್ ಬೇಕಾಗಿದೆ. ಬಟ್ ಆಕ್ಸಿಜನ್ನ ನಾವು ಕಣ್ಣಲ್ಲಿ ನೋಡೋದಕ್ಕಾಗಲ್ಲ, ಅದನ್ನ ಸ್ಪರ್ಶಿಸೋದಕ್ಕೂ ಆಗಲ್ಲ. ಆದರೂ ಅದು ಇದೆ, ಅದು ಖಂಡಿತ ಇದು ಒಪ್ತೀನಿ. ಏನಕ್ಕಂದ್ರೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಹೌದು, ವಿಜ್ಞಾನದಿಂದ ಹೌದು ಪ್ರೂವ್ ಆಗಿ ಇದು ಇಟ್ ಇಸ್ ಅ ನೀಡ್, ಇಟ್ ಇಸ್ ಅನ್ ಎಸೆನ್ಷಿಯಲ್, ಹೌದು ಅಲ್ವಾ? ಸೊ ಈ ರೀತಿಯಾಗಿ ಇದೇ ಟಾಪಿಕ್ ಇಟ್ಕೊಂಡು ದೇವ್ರಿದೆ ಅಂತ ಎಲ್ಲಾದ್ರೂ ಪ್ರೂವ್ ಆಗಿದ್ಯಾ? ಅದು ಆಗಿಲ್ದೇನೆ ಇರ್ಬೋದು. ವಿಜ್ಞಾನ ಅದು ಬಹಳ ಒಂದು ಒಳ್ಳೆಯ ಟಾಪಿಕ್ ಅದು. ಆದ್ರೆ ಇವಾಗ ವಿಜ್ಞಾನಕ್ಕೂ ಒಂದು ಮೂಲ ಅನ್ನೋದು ಬೇಕಲ್ವಾ? ಈ ವಿಜ್ಞಾನ ಅನ್ನೋದು ಬರೋದಕ್ಕೂ ಕೂಡ ಸಾಕಷ್ಟು ಜನ ಸೈಂಟಿಸ್ಟ್ಗಳು, ಫಿಸಿಸಿಸ್ಟ್ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಲಾಗಳನ್ನ ಪ್ರೂವ್ ಮಾಡಿದ್ದಾರೆ, ಒಂದಷ್ಟು ಫಿಲಾಸಫಿಗಳನ್ನ ಪ್ರೂವ್ ಮಾಡಿದ್ದಾರೆ, ಒಂದಷ್ಟು ರೂಲ್ಸ್ಗಳನ್ನ ಪ್ರೂವ್ ಮಾಡಿದ್ದಾರೆ. ಈ ಸೃಷ್ಟಿ ನಿಯಮ, ಈ ಜಗತ್ತಿನ ನಿಯಮಗಳನ್ನ ಕೆಲವೊಂದು ರೀತಿಲಿ ಇದು ಮಾಡ್ಯಾರ. ಬಟ್ ಅದೆಲ್ಲದಕ್ಕೂ ಕೂಡ ಮೂಲ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಮೂಲ ನನ್ನಂತ ಒಬ್ಬ ಆಸ್ತಿಕನಿಗೆ ಅದು ದೇವರು. ಆ ಮೂಲ ಬಂದಿರೋ ದೇವರು ಅನ್ನೋದು ನನ್ನ ನಂಬಿಕೆ. ನಿನ್ನ ನಂಬಿಕೆಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಆದ್ರೆ ನನ್ನ ಪಾಯಿಂಟ್ ಏನಂದ್ರೆ, ನಾನು ನಂಬ್ತೀನಿ, ಆದ್ರೆ ನಾನು ನೋಡೋ ಸತ್ಯ ಯಾವ ತರ ಅಂದ್ರೆ, ಈ ಪಂಚಭೂತಗಳು, ಗಾಳಿ, ನೀರು, ಬೆಂಕಿ, ಭೂಮಿ, ಸೊ ಇವೆಲ್ಲ ಇದ್ರೆ ಜೀವನ ನಡೆಯುತ್ತೆ ಅಂತ ಒಂದು ನಂಬಿಕೆ. ಸೊ ಇವೆಲ್ಲ ಇಲ್ದಿರ ಬರೀ ದೇವ್ರನ್ನ ನಂಬಿದ್ರೆ ಜೀವನ ನಡೆಯುತ್ತೆ ಅಂದ್ರೆ, ಅದರಲ್ಲಿ ನಾನು ನಿಜವಾಗ್ಲೂ ನಂಬಕ್ಕೆ ಹೋಗಲ್ಲ. ಇವಾಗ ನನ್ನಂತ ಆಸ್ತಿಕರಿಗೆ ಆಧ್ಯಾತ್ಮಿಕ ಅನುಭವಗಳು ಅಂದ್ರೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್, ಅದು ಬರೀ ಆಸ್ತಿಕರಿಗೆ ಆಗುತ್ತೆ ಅಂತಲ್ಲ, ದೇವರಲ್ಲಿ ನಂಬದೇ ಇರೋರ್ಗೂ ಕೂಡ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಆಗುತ್ತೆ. ಆದ್ರೆ ಅದನ್ನ ಅವರು ಸ್ಪಿರಿಚುವಲ್ ಅಂತ ನೋಡ್ತಾರೋ ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಿನಗೂ ಕೂಡ ಆಗಿರ್ಬೋದು. ಇವಾಗ ಈ ಆಧ್ಯಾತ್ಮಿಕ ಅನುಭವಗಳು ಅಂತ ಬಂದಾಗ ಅದಕ್ಕೆ ನಾವು ಒಂದು ಸೈಂಟಿಫಿಕ್ ರೀಸನ್ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೊಂದು ಲಾಜಿಕ್ ಅನ್ನೋದು, ತತ್ವ ಅನ್ನೋದನ್ನ ಹುಡ್ಕೋದಕ್ಕಾಗಲ್ಲ. ಅದಕ್ಕೆ ಅವಾಗ ಇರೋದು ಒಂದೇ ರೀತಿಯಾದ ಒಂದು ಎಕ್ಸ್ಪ್ಲನೇಷನ್. ಅದಕ್ಕೆ ಯಾವುದೋ ರೀತಿಯಾದ ಒಂದು ದೈವ ರೂಪ, ಯಾವುದೋ ರೀತಿಯಾದ ಒಂದು ಪವಾಡ, ಯಾವುದೋ ರೀತಿಯಾದ ಒಂದು ಶಕ್ತಿ ಅದ್ರ ಹಿಂದೆ ಇದೆ ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಲಾಜಿಕ್ ಅಂಡ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ ಅಂದಾಗ, ಅದಕ್ಕೆ ನನ್ನಂತ ಒಬ್ಬ ಆಸ್ತಿಕನಿಗೆ ಇರೋದು ಒಂದೇ ಎಕ್ಸ್ಪ್ಲನೇಷನ್, ಅದು ದೇವರೇ ಅದಕ್ಕೆ ಮೂಲ ಅಂತ. ಹಾಗೆ ಕೂಡ ಈ ಪಂಚಭೂತಗಳು ಏನು ನೀನು ಅದ್ರ ಬಗ್ಗೆ ಮಾತಾಡ್ತೀಯೋ, ಆ ಪಂಚಭೂತಗಳು ಕೂಡ ಬಂದಿರೋದಕ್ಕೆ ಒಂದು ರೀತಿಯಾದ ಮೂಲ ಅನ್ನೋದಿರುತ್ತೆ. ಖಂಡಿತ ಮೂಲ ಇದೆ, ಆದ್ರೆ ಆ ಮೂಲ ಎಲ್ಲಿಂದ ಬಂತು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಒಂದು ನಂಬಿಕೆ. ಹೌದು, ಆ ನಂಬಿಕೆನೇ ನನ್ನನ್ನ ಎಷ್ಟೋ ಸರ್ತಿ ಈ ನಂಬಿಕೆಗಳು, ಇವಾಗ ದೇವರಲ್ಲಿ ಒಂದು ನಂಬಿಕೆ ಇದೆ, ದೇವ್ರು ನನ್ನನ್ನು ಕಾಪಾಡ್ತಾನೆ, ದೇವ್ರಿದ್ದಾನೆ, ದೇವರು ಯಾವುದೋ ರೀತಿಯಲ್ಲಿ ನನ್ನ ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದಾನೆ ನಾನು ಎಷ್ಟೋ ಸಮಯ ಯೋಚನೆ ಮಾಡೋದು, ನಾನಿವತ್ತು ಬದುಕೊಂಡ್ಬಂದಿರೋದು, ನಾನಿವತ್ತು ಬದುಕಿರೋದು
ಆ ದೇವರಿಂದನೇ. ನಾನು ಏನು ಮಾಡಬೇಕು ಅಂತಿದೆಯೋ, ನಾನು ಏನು ಇವತ್ತು ಮಾಡ್ತೀನೋ ಅದು ದೇವರು ನನ್ನ ಕೈಯಲ್ಲಿ ಮಾಡಿಸ್ತಿರೋದು ಅನ್ನೋದು ನನ್ನ ನಂಬಿಕೆ. ಸೂಪರ್. ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ನಿನ್ನ ನಂಬಿಕೆಗೆ ನಾನು ಅಡ್ಡ ಬರಲ್ಲ. ನಾನು ಸರಿ ತಪ್ಪು ಅಂತ ಇದು ವಾದ ವಿವಾದ. ಹೌದು. ಸೊ ಅದೇ ಪಾಯಿಂಟ್ ಹಿಡ್ಕೊಂಡು ನಮ್ಮ ಅಪ್ಪ ಅಮ್ಮನು ಖಂಡಿತ ದೇವ್ರು ನಂಬ್ತಾರೆ, ಹಬ್ಬಗಳು ಮಾಡ್ತಾರೆ. ಹಬ್ಬ ಮಾಡಿದಾಗ ಪೂಜೆ ಮಾಡಿ ಕೈ ಮುಗಿತಾರೆ ದೇವ್ರಿಗೆ. ನಾನು ಹೋಗ್ತೀನಿ ಹಬ್ಬಗಳಿಗೆ. ಆದರೆ ನನ್ನ ಪಾಯಿಂಟ್ ಏನಂದರೆ, ಹಬ್ಬ ಹೋಗೋದು ನನ್ನ ಗೆಳೆಯರು, ನನ್ನ ಫ್ಯಾಮಿಲಿ, ಕುಟುಂಬದವರು ಇವ್ರ ಜೊತೆ ಸೇರಿ ಒಂದು ಚಟುವಟಿಕೆ ಈ ರೀತಿಯಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ದಿನ ಸಿಗತ್ತೆ. ಹೋಗಿ ನಮ್ಮವ್ರನ್ನ ಮೀಟ್ ಮಾಡೋಣ, ಹೋಗಿ ಮಾತುಕತೆ ನಡೆಸೋಣ, ಒಟ್ಟಿಗೆ ಖುಷಿಯಾಗಿ ತಿಂದು ಹಬ್ಬದ ಊಟ ಮಾಡೋದು. ಸೊ ನನಗೆ ಹಬ್ಬ ಅಂದರೆ ಈ ಥರ ಹೋಗಿ ಕೈ ಮುಗಿಯೋದು ದೇವ್ರಿಗೆ, ಅಥವಾ ಅಲಂಕಾರ ಮಾಡೋದು, ಇದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಇಲ್ಲೊಂದು ಮಾತು ಹೇಳ್ತೀನಿ, ನಿನಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದ್ರೂ ಕೂಡ ನೀನು ಹಬ್ಬಗಳನ್ನ ಈ ರೀತಿಯಲ್ಲಿ ಆಚರಿಸ್ತೀಯ. ಮೊನ್ನೆ ಆಗಿದ್ದ ಗಣಪತಿ ಮತ್ತೆ ಗೌರಿ ಹಬ್ಬಕ್ಕೂ ಕೂಡ ಇದೇ ರೀತಿ ನೀನು ನಿಮ್ಮ ಕುಟುಂಬದವ್ರ ಜೊತೆ ಸೇರಿದ್ದೆ. ಆದ್ರೆ ಅದನ್ನೇ ಯೋಚನೆ ಮಾಡು, ಆ ದೇವ್ರ ಹೆಸರಲ್ಲೇ ನಿನಗೊಂದು ಆಪರ್ಚುನಿಟಿ ಸಿಕ್ತು, ನಿನ್ನ ಕುಟುಂಬದವ್ರನ್ನ ಮೀಟ್ ಮಾಡೋದಕ್ಕೆ, ನಿನ್ನ ಸ್ನೇಹಿತರನ್ನ ಮೀಟ್ ಮಾಡ್ಲಿಕ್ಕೆ. ಆ ದೇವರೇ ಇಲ್ಲ ಅಂತ ನೀನು ನಂಬೋನು, ಆ ದೇವರಿಗೆ ಅರ್ಪಿಸೋ ಒಂದು ಹಬ್ಬ, ಆ ದೇವರಿಗೋಸ್ಕರ ಇರೋ ಒಂದು ಹಬ್ಬ ನಿನಗೆ ಒಂದು ರೀತಿಯಾದ ಆಪರ್ಚುನಿಟಿನ ಉಂಟು ಮಾಡಿಕೊಡ್ತು. ನೀನು ನಿನ್ನ ಕುಟುಂಬದವ್ರನ್ನ ಮೀಟ್ ಮಾಡಲಿಕ್ಕೆ, ಅವ್ರ ಜೊತೆ ಹಬ್ಬದ ಊಟ ಮಾಡಲಿಕ್ಕೆ. ಅದೇ ಒಂದು ರೀತಿಯಾದ ಈ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ನೀನು ಹೇಳಲಿಕ್ಕಾಗಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಈ ದಿನ ಬಿಟ್ಟು, ಹಬ್ಬ ಬಿಟ್ಟಿನೂ ಬೇರೆ ದಿನಗಳು ಮೀಟ್ ಮಾಡ್ತೀರಿ. ಸೊ ಹಂಗಂತ ಅವತ್ತು ಏನಾದರೂ ಒಂದು ದೇವರೇ ಬಂದು ಕೂಡ್ಸವ್ರೆ ಅಂತ ನಾನು ನಂಬಲ್ವಲ್ಲ. ಎಷ್ಟೋ ದಿನಗಳಿರುತ್ತೆ. ನಾವು ನಮ್ಮ ಫ್ಯಾಮಿಲಿ ಡಿನ್ನರ್ಗೆ ಹೋಗೋದು, ಲಂಚ್ಗೆ ಹೋಗೋದು, ಅದು ಯಾವುದೋ ಒಂದು ಫಂಕ್ಷನ್ ಆಗುತ್ತೆ, ಅಲ್ಲೂ ಮೀಟ್ ಮಾಡ್ತೀವಿ. ಆದರೆ ಹಬ್ಬ ಅನ್ನೋದು ವರ್ಷ ಬರುತ್ತೆ. ಅದೊಂದು ಆಪರ್ಚುನಿಟಿ, ಲೈಕ್ ಯು ಟೋಲ್ಡ್. ಹಾಗೆ ಯಾರೋ ಒಬ್ರು ದೇವರಲ್ಲಿ ನಂಬದೇ ಇರೋರು ಅವ್ರದ್ದು ತಪ್ಪು, ದೇವರಲ್ಲೇ ನಂಬೋರು ಅವ್ರದ್ದೆಲ್ಲ ಸರಿ ಅಂತ ಯಾವತ್ತೂ ಹೇಳಲಿಕ್ಕಾಗಲ್ಲ. ಡೆಫಿನೆಟ್ಲಿ ನಾಟ್. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಒಂದು ಅನಿಸಿಕೆಗಳಿರ್ತವೆ, ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಒಂದು ನಂಬಿಕೆಗಳಿರ್ತವೆ. ಹಾಗೆ ಕೂಡ ಇದು, ನೀನು ದೇವರಲ್ಲಿ ನಂಬದೇ ಇದ್ರು, ನಾನು ದೇವರಲ್ಲಿ ನಂಬಿದ್ರು ಕೂಡ ನಿಂದು ತಪ್ಪು ಅಂತ ನಾನು ಹೇಳ್ತಿಲ್ಲ, ನಂದು ತಪ್ಪು ಅಂತ ನೀನ್ ಹೇಳ್ತಿಲ್ಲ, ನಂದು ಸರಿ ಅಂತ ನಾನು ಹೇಳ್ತಿಲ್ಲ, ನಿನ್ ಸರಿ ಅಂತ ನೀನ್ ಹೇಳ್ತಿಲ್ಲ. ಹೌದು, ಆಯ್ತಾ? ಅದೇ ಇದ್ಮೇಲೆ ನಂಗೆ ಇನ್ನೊಂದು ಪಾಯಿಂಟ್ ಇದೆ. ಈಗ ಒಬ್ಬ ಶಿಲ್ಪಿ ಒಂದು ಕಲ್ಲಿದೆ, ಆ ಕಲ್ಲನ್ನ ಶಿಲೆ ಮಾಡಿದ್ರೆ ದೇವರಾಗತ್ತೆ. ಅದೇ ಕಲ್ಲನ್ನ ಒಂದು ಸಿಂಕ್ ಮಾಡಿದ್ರೆ ಅದು ಸಿಂಕ್ ಆಗತ್ತೆ. ಸೊ ಆ ದೇವ್ರ ರೂಪದಲ್ಲಿರೋ ಕಲ್ಲಿಗೆ ಹಾಲು ಹಾಕ್ತೀರಾ, ಅಭಿಷೇಕ ಮಾಡ್ತೀರಾ, ಹೂವು ಹಾಕ್ತೀರಾ, ಏನನ್ನ ಅರ್ಪಿಸ್ತೀರಾ. ಅದೇ ಸಿಂಕಲ್ಲಿ ಪಾತ್ರೆ ತೊಳಿತೀರಾ, ಉಗುಳ್ತೀರಾ, ಕೈ ತೊಳಿತೀರಾ. ಏನಕ್ಕೆ ಭೇದ ಭಾವ? ಕಲ್ಲು ಒಂದೇ ಅಲ್ವಾ? ಅದಕ್ಕೆ ನಾನು ಒಪ್ತೀನಿ. ಆದ್ರೆ ನನ್ನಂತ ಒಬ್ಬ ಆಸ್ತಿಕನಿಗೆ ನಾನು ದೇವರಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಒಂದು ಶಿಲ್ಪಿ ಕೆತ್ತಿರೋ ಕಲ್ಲನ್ನ ನೋಡಿ, ಆ ಒಂದು ದೇವರಿನ ಮೂರ್ತಿ ನೋಡಿ ಮಾತ್ರ ನಾನು ಧ್ಯಾನ ಮಾಡಬೇಕು ಅಂತೇನಿಲ್ಲ. ನಾನು ಧ್ಯಾನ ಹಾಗೆ ಮಾಡ್ಬೋದು. ಹಾಗೆ ಆ ಸಿಂಕ್ ಅಂತ ಏನಂದ್ಯೋ, ಆ ಕಲ್ಲು ಕೆತ್ತದಕ್ಕಿಂತ ಮುಂಚೆ ಆ ಒಂದು ಕಲ್ಲಿಗೆ ನಾನು ನಾಳೆ ಒಂದು ಹಾರ ಹಾಕಿ ಒಂದು ಸ್ವಲ್ಪ ಕುಂಕುಮ ಇಟ್ರೆ ಅದಕ್ಕೆ ಜನ ಪೂಜೆ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ತಾರೆ. ಆಸ್ತಿಕರಿಗೆ ಆಯ್ತಾ, ಅವರಿಗೆ ದೇವ್ರಿನ ಶಿಲೆನೇ ಬೇಕು ಧ್ಯಾನ ಮಾಡ್ಲಿಕ್ಕೆ ಅಂತ ಏನೂ ಇಲ್ಲ. ಆ ಸಿಂಕ್ ಅಂತ ಏನಂದ್ಯೋ, ಆ ಸಿಂಕಲ್ಲಿ ಏನೋ ಒಂದು ಪವಾಡ ಇದೆ, ಆ ಸಿಂಕಲ್ಲಿ ಏನೋ ಒಂದು ರೀತಿಯಾದ ಒಂದು ಕಲೆ ಇದೆ. ಅದಕ್ಕೂ ಕೂಡ ನಾನು ಏನಾದರೂ ಒಂದು ಹಾರ ಹಾಕಿದ್ರೆ ಅದರಲ್ಲೂ ಕೂಡ ಆಸ್ತಿಕರು ದೇವ್ರನ್ನ ಮೊರೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅನ್ನೋದು ಒಂದು ನಂಬಿಕೆ. ಖಂಡಿತ ಎಲ್ಲಾ ಕಡೆ ಇದ್ದಾನೆ. ಆದ್ರೂ ಯಾಕೆ ನೀವು ಎಲ್ಲಾ ಕಡೆ ಎಲ್ಲ ವಸ್ತುನು ಪೂಜೆ ಮಾಡಲ್ಲ ಅಂತ ನನ್ನೊಂದು ಸಣ್ಣ ಪ್ರಶ್ನೆ. ಕೆಲವೊಂದು ಪ್ರಪಂಚದ ತತ್ವಗಳನ್ನ ನಾವು ಮೀರೋದಕ್ಕಾಗಲ್ಲ, ಹಾಗಾಗಿ ಆ ಥರ ಮಾಡ್ಲಿಕ್ಕಾಗಲ್ಲ. ಹಾಗೆ ಹೇಳ್ತಾ ಈ ಒಂದು ನಮ್ಮ ಚರ್ಚೆ ಯಾರ್ದು ಸರಿ ಇಲ್ಲ, ಯಾರ್ದು ತಪ್ಪು ಇಲ್ಲ ಅನ್ನೋ ಈ ಆಸ್ತಿಕರು ಮತ್ತೆ ನಾಸ್ತಿಕರು ಅನ್ನೋ ಒಂದು ಚರ್ಚೆನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೊಂದು ಚರ್ಚೆ ತಗೊಂಡು ಮತ್ತೆ ಬರ್ತೀನಿ. ಈ ನನ್ನ ಗೆಳೆಯನೇ ಬರ್ಬೋದು ಮತ್ತೆ. ಅಲ್ಲಿ ತನಕ ನಮಸ್ಕಾರಗಳು. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಧನ್ಯವಾದ.